ನೀನು ಈ ಮನೆಗೆ ನನ್ನ ಮೇಲೆ ದ್ವೇಷದಿಂದ ಬಂದೆ, ಆದರೆ ಇವತ್ತು ನನ್ನ ಮೇಲೆ ಪ್ರೀತಿಯಿಂದ ನನ್ನ ಜೊತೆಗೆ ಬರ್ತಿದ್ಯಾ. ನಮ್ಮಿಬ್ಬರು ಮದುವೆ ಬಗ್ಗೆ ನಮ್ಮ ಮನೆಯವ್ರು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಮನಸ್ಸಲ್ಲಿ ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಅಂತ ಕಡ್ಡೆ ಇದ್ರು ನಿನ್ ಹೆಂಡತಿ ಆಗಿದ್ದು ನರಕ ತೋರಿಸ್ತೀನಿ. Get out! Get out! ಭಾಗಿತ ವಾತಾವರಣ ನೋಡ್ತಾ ಇದ್ರೆ ಒಂದು ಕುರುಕ್ಷೇತ್ರ ಯುದ್ಧನೇ ಶುರುವಾಗೋ ಹಾಗೆ ಕಾಣಿಸ್ತಾ ಇದೆ ದೊಡ್ಡಣ್ಣ. ಹೌದು ತಂಗಿ, ಆ ದೃಶ್ಯ ನೋಡಿ ಖುಷಿ ಪಡೋಕೆ ಸಿತಾರನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನಾನು ಇದ್ ಕಡೆ ಯಾವ ಕೆಲಸವೂ ಆಗಲ್ಲ, ನಂದು ಐರನ್ ಲೆಗ್ಗು, ಅದಕ್ಕೆ ನಾನಿರಲ್ಲ ಅಂತ ಹೇಳಿ ಹೋದ. ಅವನು ಹಾಗೆ ಹೇಳಿ ಹೋಗಿದ್ರು ಎಲ್ಲೋ ಒಂದು ಕಡೆ ನನ್ನ ಕಾಲ್ಗುಣ ಸರಿ ಇಲ್ಲ ಅಂತ ನಿರೂಪಿಸೋ ಹಠ ಅವನಿಗೆ. ಅವನ ವಿಷಯ ಬಿಟ್ಟಾಕಣ. ಈ ಅದ್ಭುತವಾದ ದೃಶ್ಯ ನೋಡೋದಕ್ಕೆ ಅವನಿಲ್ಲದೆ ಹೋದ್ರೆ ಏನಂತೆ. ನನ್ನ ಗಂಡ ಗೀತಾನ ಬಾಯಿಗೆ ಬಂದ ಹಾಗೆ ಬೈದು ಈ ಮನೆಯಿಂದ ದಬ್ಬೋ ದೃಶ್ಯನ ನಾನಂತೂ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ನಾನು ಅಷ್ಟೇ ಬಾನು, ಕಡಿಯೋರು ತಯಾರಾಗಿದ್ದಾರೆ, ಕುರಿ ಬರಬೇಕಲ್ಲ. ಯಾವಾಗ ಬರ್ತಾಳಣ್ಣ ಗೀತಾ? ವಿಷಯನ ಒಂದು ಫೋಟೋ ಸಮೇತ ಒಂದು ಕವರಲ್ಲಿ ಹಾಕಿ ನಿಮ್ಮ ಕಾರ್ ಒಳಗಡೆ ಹಾಕಿದ್ದೀನಲ್ವಾ? ನನ್ನ ಗಂಡನ ತಲೆಯಿಂದ ಅನುಮಾನ ತೊಲಗೋದಕ್ಕೂ ಮುಂಚೆ ಅವಳು ಈ ಮನೆಯಿಂದ ತೊಲಗಬೇಕು. ಇಷ್ಟು ದಿವಸದಿಂದ ನಾನು ಬಯಸ್ತಾ ಇರೋ ಆ ಗಳಿಗೆ ಯಾವಾಗ ಬರುತ್ತೆ? ಗಳಿಗೆ ಬರಲೇಬೇಕು, ಬಂದೇ ಬರುತ್ತೆ, ಬಂದೇ ಬರುತ್ತೆ. ಆಗೋ ನೋಡು, ಆ ಗಳಿಗೆ ಬಂದೇ ಬಿಡ್ತು. ಭಾಗಿತ
ಬಲಗಾಲಿಟ್ಟು ಒಳಗಡೆ ಬರ್ತಿರೋಳಿಗೆ ಇಲ್ಲಿ ಏನು ಎಡವಟ್ಟಾಗಿದೆ ಅನ್ನೋ ಅಂದಾಜೇ ಇಲ್ಲ. ಇವಾಗಿದೆ ನೋಡು ಮಜಾ. ಡ್ಯಾಡ್, ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಬಂದ್ವಿ. ನೀವು ಮನೇಲೇ ಇರೋದು ನಮ್ಮ ಅದೃಷ್ಟ. ನೋಡು ತಂಗಿ, ಎಂಥ ವಿಪರ್ಯಾಸ. ದುರಾದೃಷ್ಟ ಕೂಡ ಇವ್ರ ಕಣ್ಣಿಗೆ ಅದೃಷ್ಟದ ಹಾಗೆ ಕಾಣಿಸ್ತಾ ಇದೆ. ನನಗೆ ಹೊರಗಡೆ ತುಂಬ ಕೆಲಸ ಇತ್ತು, ಆದರೆ ಗೀತಾ ಜೊತೆ ಮಾತಾಡಬೇಕು ಅಂತಾನೆ ನಾನು ಕಾಯ್ತಾ ಇದ್ದೆ. ಏನ್ ವಿಷಯ ಮಾವ? ಗೀತಾ, ಮೊದಲು ನಮ್ಮ ವಿಷಯ ಡ್ಯಾಡಿಗೆ ಹೇಳೋಣ. ಡ್ಯಾಡ್, ಅದು ವಿಜಿ, ನಾನು ಮಾತಾಡಬೇಕು ಅಂತಿರೋದು ತುಂಬ ಮುಖ್ಯವಾದ ವಿಷಯ. ಅದು ಗೀತಾ ಬಗ್ಗೆ. ಅದಕ್ಕೇನೆ ನಾನು ಅವಾಗಲಿಂದ ಕಾಯ್ತಾ ಇರೋದು. ಏನದು ಡ್ಯಾಡ್ ಅಂಥ ವಿಷಯ? ವಿಜಿ, ಬಾಯ್. ವಿಜಿ, ಇವಳು ನಿಮ್ಮಮ್ಮ. ನಿನ್ನ ಹೆತ್ತ ಅಮ್ಮ ಕಣ. ಇವಳನ್ನ ನಾನು ತುಂಬ ಪ್ರೀತಿಸಿದ್ದೆ ವಿಜಿ. ತುಂಬ ಅಂದರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ. ಆದರೆ ನಿಮ್ಮಮ್ಮ ಆಕ್ಸಿಡೆಂಟಲ್ಲಿ ನಮ್ಮೆಲ್ಲರನ್ನು ಬಿಟ್ಟು ಹೊಟ್ಟೋದ್ಲು. ನನಗೆ ಈ ವಿಷಯ ಗೊತ್ತು ಡ್ಯಾಡ್, ಬಟ್ ಈಗ ಯಾಕೆ ಈ ವಿಷಯ ನೆನೆಸ್ಕೊಂಡು ಬೇಜಾರು ಮಾಡ್ಕೊತಿದ್ದೀರಾ? ಇದು ನಿನಗೆ ಗೊತ್ತಿರೋ ವಿಚಾರ ಮಗನೇ. ಆದರೆ ನಿನಗೆ ಗೊತ್ತಿಲ್ಲದಿರೋ ವಿಚಾರ ಬೇರೆದೇ ಒಂದಿದೆ. ಬಂತು ತಂಗಿ, ಬಂದೇ ಬಿಡ್ತು. ಗೀತಾ ಈ ಮನೆಯಿಂದ ಕಾಲು ಕೀಳುವಂತಹ ಸುಸಮಯ ಬಂದೇ ಬಿಡ್ತು. ಏನು ಡ್ಯಾಡ್ ಅದು?
ಈ ನಿನ್ನ ತಾಯಿ ಸತ್ತಿದ್ದು ಆಕ್ಸಿಡೆಂಟಿಂದ ಅಲ್ಲ. ಇಷ್ಟಕ್ಕೂ ಅವಳದು ಸಹಜವಾದ ಸಾವಲ್ವೇ ಅಲ್ಲ, ಅದೊಂದು ಪ್ರೀ ಪ್ಲಾನ್ ಮರ್ಡರ್. ಡ್ಯಾಡ್ ಏನು ಹೇಳ್ತಿದ್ದೀರಾ? ನಮ್ಮಮ್ಮನ ಕೊಲೆ ಮಾಡಿದಾರಾ? ಹೌದು ಕಂದ. ಆದರೆ ಇವತ್ತು ನಿಮ್ಮಮ್ಮನ್ನ ಕೊಂದವ್ರು ಯಾರು ಅಂತ ನನಗೆ ತಿಳಿತು. ಯಾರು ಡ್ಯಾಡ್ ಅವರು? ಯಾರು ನಮ್ಮಮ್ಮನ ಕೊಲೆ ಮಾಡಿರೋದು? ಹೇಳಿ ಡ್ಯಾಡ್. ಈಗ ಬೀಳ್ತಾಳಣ್ಣ ಗೀತಾ. ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋ ಮೆಟ್ಲುಗಳಿಂದ ದೊಪ್ಪ ಅಂತ ದೊಡ್ಡ ಪ್ರಪಾತಕ್ಕೆ ಬಿದ್ದೇ ಬೀಳ್ತಾಳೆ. ಅವಳು ಬೀಳ್ತಿಲ್ಲ, ನಾವು ಬೀಳಿಸ್ತಾ ಇದ್ದೀವಿ. ಯಾಕೆ ಸುಮ್ಮನೆ ಇದ್ದೀರಾ? ಹೇಳಿ ಡ್ಯಾಡ್ ಪ್ಲೀಸ್. ಬೇರೆ ಯಾರೂ ಅಲ್ಲ ಬಿಜಿ, ನಿನ್ನ ತಾಯಿನ ಕೊಂದಿದ್ದು ನಿನ್ನ ಹೆಂಡತಿ ಗೀತಾ.